ಹಲೋ ವೆಲ್ಕಮ್ ಬ್ಯಾಕ್. ಇವಾಗ ಬರಬೇಕಾದ್ರೆ ಐ ಬಾಟ್ ಸಮ್ ಥಿಂಗ್ಸ್. ಇಟ್ ಕಾಸ್ಟೆಡ್ ಮಿ ಅರೌಂಡ್ 200 rupees. 200 or 270 rupees, ಸಾರಿ. 196. ವೆಯ್ಟ್ ಏನೇನು ತಂದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಿಕಾಸ್ 2 days ಗ್ಯಾಪ್ ಇದೆ. ನಾನು 2 days ಗ್ಯಾಪ್ ಇರುತ್ತೆ ಅಂತ ಅಂದ್ಕೊಂಡಿಲ್ಲ, ಕಂಟಿನ್ಯೂಸ್ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ 2 days ಗ್ಯಾಪ್ ಇದೆ. ಸೊ ಹಾಗಾಗಿ ಇನ್ನೇನು ಮತ್ತೆ ವಾಪಸ್ಸಂತೂ ನಾನು ಒಂದ್ಸತಿ ಮನೆಗೆ ಒಳಗಡೆ ಬಂದಮೇಲೆ ಮತ್ತೆ ವಾಪಸ್ಸಂತೂ ಹೋಗಲ್ಲ. ಸೊ ಹಾಗಾಗಿ ರೀಸ್ಟಾಕ್ ಮಾಡೋಣ ಅಂತ ಅಂದ್ಕೊಂಡು ಏನೂ ಇರಲಿಲ್ಲ ರೂಮಲ್ಲಿ ತಿನ್ನಲಿಕ್ಕೆ. ಸೊ ಐ ಗಾಟ್ ದಿಸ್ ಡೋರಿಟೋಸ್ 10 rupees ಆ್ಯಂಡ್ ರಾಮೆನ್ ತೊಗೊಂಡು ಬಂದೆ. ಫಸ್ಟ್ ಟೈಮ್ ನಾನು ಟ್ರೈಯೇ ಮಾಡಿಲ್ಲ ದಿಸ್ ರಾಮೆನ್. ಸೊ ಅದಕ್ಕೆ ನೋಡೋಣ ಅಂತ ಹೇಳಿ ಫಸ್ಟ್ ಇಷ್ಟ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಚೆನ್ನಾಗಿರುತ್ತೆ ಅಂತ ಅಂದಿದ್ದಾರೆ ಎಲ್ಲರೂ. ಸೊ ಲೆಟ್ ಮಿ ಟ್ರೈ. ನೋಡೋಣ. ಇದೊಂದು. ಆಮೇಲೆ ಮಯೋ ಖಾಲಿಯಾಗಿತ್ತು ಅಂತ ಹೇಳಿ ಮೈನಸ್ ತಂದೆ. ದಿಸ್ ಕಾಸ್ಟೆಡ್ ಮಿ ಅರೌಂಡ್ 40 rupees ಆ್ಯಂಡ್ ದಿಸ್ ಕಾಸ್ಟೆಡ್ ಮಿ ಅರೌಂಡ್ 60 rupees. ಆ್ಯಂಡ್ ಕಲಿಟ್ರ್ ಹಾಲು, ಕಲಿಟ್ರು ಮೊಸರು, ಆ್ಯಂಡ್ ದೆನ್ 2 Parle-G biscuits, 5 rupees, around 10 rupees. So and this I bought 4 eggs. ಇವತ್ತು ಟ್ಯೂಸ್ಡೇ ಮತ್ತು ನಾಳೆ ವೆಡ್ನೆಸ್ಡೇ ಇರೋದ್ರಿಂದ ಸೊ ಇಟ್ ವಿಲ್ ಐ ಕ್ಯಾನ್ ಈಟ್. ಸೊ ಆ್ಯಂಡ್ ದೆನ್ ದ ನೋವಾ ಸೂಪ್. ಇದನ್ನು ಟ್ರೈಯೇ ಮಾಡಿರಲಿಲ್ಲ. ಕ್ರೀಮ್ ಆಫ್ ಬ್ರೋಕ್ಲಿ ಸೂಪ್ ಟ್ರೈ ಮಾಡಿರಲಿಲ್ಲ. ಇಪ್ಪಿ ಏನಕ್ಕೂ ಇರಲಿ ಎಮರ್ಜೆನ್ಸಿಗೆ ಅಂತ ತಂದಿದ್ದೀನಿ. ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ದಿಸ್ ನೂಡಲ್ಸ್ ಆರ್ ಸಮಥಿಂಗ್, ಬಟ್ ಸಾರಿ ಓಕೆ ಇಪ್ಪಿ ತೊಗೊಂಡು ಬಂದೆ. ಐ ಆಮ್ ನಾಟ್ ಲೈಕ್ ಏನಕ್ಕೂ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ, ಜಸ್ಟ್ ಬಿಕಾಸ್ ಇರ್ತೀನಲ್ಲ ಮನೇಲಿ ಹೆಂಗಿದ್ರು ಅಂತ ಅಂದ್ಬಿಟ್ಟು. ಆಮೇಲೆ ವಾಟ್ ಒನ್ ಮೆಕ್ಕಾ ಕುಲ್ಫಿ ಐಸ್ ಕ್ರೀಮ್ ತೊಗೊಂಡು ಬಂದೆ. ಫ್ಯಾಮಿಲಿ ಪ್ಯಾಕ್ ನೋಡಿದೆ ಸೀತಾಫಲ್ದು. ಇಟ್ ಈಸ್ ಅರೌಂಡ್ 400 rupees ಅನಿಸುತ್ತೆ. ಅಷ್ಟು ಇವಾಗ ಸದ್ಯಕ್ಕೆ ಬಜೆಟ್ ಇಲ್ಲ ನಮ್ಮ ಹತ್ರ. ಬಟ್ ಐ ವಿಲ್ ಡೆಫಿನೆಟ್ಲಿ ಐ ವಾಂಟ್ ಟ್ರೈ ಸೀತಾಫಲ್. ಲೈಕ್ ಟ್ರೈ ಮಾಡಿಲ್ಲ ನಾನು ಅದನ್ನು. ಸೊ ಐ ವಾಂಟ್ ಟು ಟ್ರೈ. ಆ್ಯಂಡ್ 1 ಚೀಸ್ ತೊಗೊಂಡು ಬಂದೆ. ಐ ಥಿಂಕ್ ದಿಸ್ ಕಾಸ್ಟೆಡ್ ಮಿ ಅರೌಂಡ್ 20 rupees. ಐ ಡೋಂಟ್ ನೋ ಹೌ ಮಚ್ ಇಟ್ ವಿಲ್ ಕಾಸ್ಟ್ ಅಂತ ಅಂದ್ಬಿಟ್ಟು. ನಿಮ್ಮ ಕಡೆ ಎಷ್ಟು ಕಾಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇವಾಗ ರೈಸ್ ಸಾಂಬಾರು ಕೂಡ ಇದೆ, ದೋಸೆ ಹಿಟ್ಟಿದೆ. ಬಟ್ ಐ ಆಮ್ ನಾಟ್ ಪ್ರಿಪೇರಿಂಗ್ ಎನಿಥಿಂಗ್ ಬಿಕಾಸ್ ರಾಮೆನ್ ತಿನ್ನೋಣ ಅಂತ ಫುಲ್ ಎಕ್ಸಾಮ್ ಬರೆದ್ಬಿಟ್ಟು ಬಂದೆ. ಬಟ್ ಇನ್ನೂ ಹಸಿವಾಗಿಲ್ಲ. ಸೊ ಐ ಕ್ಯಾನ್ ಕುಕ್ ಆ್ಯಂಡ್ ಈಟ್ ಅಂತ ಅನ್ನಿಸ್ತು. ಸೊ ಲೆಟ್ ಮಿ ಟ್ರೈ ದಿಸ್. ಆ್ಯಂಡ್ ಐ ಆಮ್ ಪ್ರಿಪೇರಿಂಗ್ ದಿಸ್ ಅಂತ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಆ್ಯಂಡ್ ಐ ಆಮ್ ಪ್ರಿಪೇರಿಂಗ್ ದಿಸ್ ರೈಟ್ ನೌ. ಟಯರ್ಡ್ ಅಂತ ಅನ್ನಿಸ್ತಲ್ಲ, ಬಟ್ ತುಂಬ ನಿದ್ದೆ ಬರ್ತಾಯಿದೆ. ಬಿಕಾಸ್ ಮಾರ್ನಿಂಗ್ 3:45ಗೆ ಎದ್ದು ಓದ್ಕೊಂಡೆ. ಮತ್ತೆ ನಿನ್ನೆ ನೈಟ್ ಮಲಗಿದ್ದು 11:40 ಏನೋ ಆಗಿತ್ತು. ಸೊ ಸ್ಟೂಡೆಂಟ್ ಲೈಫ್ ಇನ್ನೂ ಮುಗ್ದೇ ಇಲ್ಲ ನನಗೆ. ನನಗೆ ಯಾಕೋ ಮುಗ್ಸೋಕ್ಕೂ ಇಷ್ಟ ಆಗ್ತಾಯಿಲ್ಲ. ಓಕೆ, ಇದರೊಳಗಡೆ 2 sachets ಇದೆ ಅಂತ. ಒಂದು ಸೀಸನಿಂಗು, ಒಂದು ವೆಜ್ಜೀಸ್ ಅಂತ ಹೇಳಿ. ನಾನು ಯಾಕೆ ಪೊಟ್ಯಾಟೊ ಮತ್ತು ಎಗ್ನ ಆ್ಯಡ್ ಮಾಡಬಾರ್ದು? ಐಮ್ ಥಿಂಕಿಂಗ್ ಲೈಕ್ ಇಲ್ಲೇ ಇದೆ ಎಕ್ಸ್ಟ್ರಾ, ಲೈಕ್ ಟು ಮೇಕ್ ಇಟ್ ಮೋರ್ ನ್ಯೂಟ್ರಿಷಿಯಸ್ ಬೈ ಆ್ಯಡಿಂಗ್ zucchini or mushrooms or sesame seeds, or non-veg lovers can add poached egg. So I'm thinking what to be add. ಲೈಕ್ ಲಿಟ್ರಲಿ ಆಫ್ ಬಾಯ್ಲ್ ಥರ ಮಾಡಿದ್ದೀನಿ. ಐ ಡೋಂಟ್ ನೋ. ಇವಾಗ ಇದನ್ನು ತೆಗೆದು ಅದರೊಳಗಡೆ ಹಾಕಬೇಕು. ಚೀಸ್ ಗ್ರೇಟ್ ಮಾಡಿದ್ದೀನಿ. ಆ್ಯಂಡ್ ಅವ್ರಿಗೇನೋ ಸೀಸನಿಂಗ್ ಇದೆ ಹಾಕೋಣ ಅನ್ಕೋತಾ ಇದ್ದೀನಿ. ಲೆಟ್ ಮೀ. ಬಿಸಿ ಬಿಸಿ ಅದ ರಾಮನ್ ತಿನ್ನಲು ರೆಡಿ. ನಾನೇ ಸ್ವಲ್ಪ ವಾಟ್ರಿ ಥರ ಮಾಡಲಿಲ್ಲ. ಸೊ ಐ ಮೇಡ್ ಲೈಕ್ ದಿಸ್. ಓಕೆ, ಲೆಟ್ ಮಿ ಟ್ರೈ ದಿಸ್. ಆವಾಗಲೇ ಟ್ರೈ ಮಾಡಿದೆ, ಲೈಕ್ ಟೇಸ್ಟ್ ನೋಡಬೇಕಾದ್ರೆ ಹೆಂಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು. ಬಟ್ ಇಟ್ ವಾಸ್ ಗುಡ್. ಸ್ವಲ್ಪ ಸ್ವೀಟ್ ಟೆಕ್ಸ್ಚರ್ ಏನೋ ಒಂಥರ, ಬಟ್ ಆದರೂ ಏನೋ ಒಂಥರ ಇದೆ. ಸೊ ಅದು ಈ ಸ್ಪೂನಲ್ಲಿ ತೊಗೊಂಡು ತಿನ್ನೋರಿಗೆ. ಫೋಕ್ ಇಟ್ಕೊಂಡಿಲ್ಲ ಫುಲ್. ಅದಲ್ಲ.
ಚೆನ್ನಾಗಿದೆ, ನಾಟ್ ಬ್ಯಾಡ್. ನಾನು ಇದಕ್ಕೆ ಇನ್ನೂ ಏನೇನೋ ಹಾಕಿದ್ದೀನಿ, ಅದನ್ನ ಲಾಸ್ಟಲ್ಲಿ ಹೇಳ್ತೀನಿ ಪೂರ್ತಿ ತಿಂದಾದಮೇಲೆ. ಬಟ್ ನಿಮಗೆ ಏನು ಇಷ್ಟ ಆಗುತ್ತೋ ಇಷ್ಟ ಆಗೋಲ್ಲ ನನಗೆ ಗೊತ್ತಿಲ್ಲ, ಬಿಕಾಸ್ ನನಗೆ ಅದು ಸ್ವಲ್ಪ ತುಂಬ ಸ್ವೀಟಿ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ, ಅದನ್ನು ಚಿಲ್ಲಿ ಫ್ಲೇಕ್ಸ್ ಹಾಕಿದೆ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಆಮೇಲೆ ಆಮ್ಲೆಟ್ ಮೇಲೆ ಚಿಲ್ಲಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿದೆ ಆಮ್ಲೆಟ್ ಮೇಲೆ ಮಾತ್ರ, ಇದಕ್ಕೆ ಸಾಲ್ಟ್ ಅವಶ್ಯಕತೆನೇ ಇಲ್ಲ. ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕಿದೆ. ಆಮೇಲೆ ನಾರ್ಮಲ್ ಹಾಟ್ ಚಿಲ್ಲಿ ಸಾಸು ಕೂಡ ಹಾಕಿದೆ, ಅಲ್ಲ ಟೊಮ್ಯಾಟೊ ಸಾಸ್, ಹಾಟ್ ಆ್ಯಂಡ್ ಸ್ವೀಟ್. ಸೊ ಇಟ್ಸ್ ರಿಯಲಿ ಗಿವಿಂಗ್ ಎ ಬೆಟರ್ ಟೇಸ್ಟ್. ಫಸ್ಟ್ ಟೇಸ್ಟ್ ಮಾಡಿದ್ದಕ್ಕಿಂತ ಇವಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅದಾದಮೇಲೆ ಚೀಸ್ ಆ್ಯಡ್ ಮಾಡಿದ್ದೀನಿ. ಸೊ ಎಸ್, ಯು ಕ್ಯಾನ್ ಟ್ರೈ. ಶಾಮು ಅಪ್ರೂವ್ಡ್, ಸೊ ಯು ಕ್ಯಾನ್ ಟ್ರೈ. ಯಾರು ಇನ್ನೂ ಟ್ರೈ ಮಾಡೇ ಇಲ್ಲ, ಸೊ ಯು ಪೀಪಲ್ ಕ್ಯಾನ್ ಟ್ರೈ. ಸೊ ಯಾ, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಟೇಸ್ಟ್ ಇಸ್ ಗುಡ್, ಬಟ್ ಪೂರ್ತಿ ಮುಗ್ಸೋಕ್ಕಾಗಲಿಲ್ಲ. ಇನ್ನೂ ಸ್ವಲ್ಪ ಹಾಗೆ ಇದೆ. ಲೈಕ್ ಐ ಥಿಂಕ್ ಇಷ್ಟು ಒಂದು ಇನ್ನೂ 5-6 ಸ್ಪೂನ್ ಹಾಗೆ ಇದೆ. ಐ ಕುಡಂಟ್ ಏಬಲ್ ಟು ಫಿನಿಶ್ ದ್ಯಾಟ್. ಪೂರ್ತಿ ಮುಗ್ಸೋಕ್ಕಾಗಲಿಲ್ಲ, ಇನ್ನೂ ಸ್ವಲ್ಪ ಹಾಗೆ ಇದೆ. ಸ್ವಲ್ಪ ಖಾರ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಲೈಕ್ ಇವಾಗ ನನಗೆ ಇನ್ನೊಂದು ನೆನಪಾಯಿತು, ಲೈಕ್ ಉಪ್ಸರ್ ಖಾರ ಆ್ಯಡ್ ಮಾಡಿದ್ದೆ ನಾನು, ಲೈಕ್ ಏನೂ ಫ್ಲೇವರ್ ಇಲ್ಲ ಅಂತ ಅಂದ್ಬಿಟ್ಟು. ಅದೇನು ಗೊತ್ತಾ, ತಿನ್ನಬೇಕಾದ್ರೆ ಸ್ವೀಟ್ ಆ್ಯಂಡ್ ಆಫ್ಟರ್ ಎಂಟರಿಂಗ್ ಹಿಯರ್ ಇಟ್ ಇಸ್ ಫುಲ್ ಖಾರ. ಓಕೆ, ಚೆನ್ನಾಗಿದೆ, ಯು ಕ್ಯಾನ್ ಟ್ರೈ. ಓಕೆ, ದೆನ್ ನೀವೇನು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಬೇರೆ ರೆಸಿಪಿ ಟ್ರೈ ಮಾಡಬೇಕಿದ್ರೆ ನನಗೆ ಹೇಳಿ, ಲೆಟ್ ಮಿ ಟ್ರೈ ದಟ್. ನಾನು ಏನೂ ಟ್ರೈ ಮಾಡಿಲ್ಲ, ಸೊ ಲೆಟ್ ಮಿ ಟ್ರೈ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಹಾಗೆ ಸಿ ಯು ಇನ್ ದ ಈವ್ನಿಂಗ್. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದೇಳಬೇಕು ಇವಾಗ. ಚಟಾ. ನಿಜವಾಗ್ಲೂ ಖಾರ ತಡೆಯೋಕೆ ಆಗ್ತಾಯಿಲ್ಲ ನನಗೆ. ಅದು ಟೈಮ್ ಆದಾಗ ಜಾಸ್ತಿ ಆಗ್ತದೆ. ಈಗ ಸದ್ಯಕ್ಕೆ ಸ್ವಲ್ಪ ಬಿಟ್ಟಿದೆ. ಐ ಆಮ್ ಈಟಿಂಗ್. ಇವಾಗ ಮಲಗಿದ್ದು ಎದ್ದಿದ್ದೀನಿ. ಸೊ ದಟ್ ಏನು ಹೇಳ್ತಾರೆ, ಐಸ್ ಕ್ಯೂಬ್ಸ್ ತೊಗೊಂಡು ಕೂತಿದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ಮಸಾಜ್ ಮಾಡೋಣ, ಸ್ವಲ್ಪ ಟೈರ್ಡ್ನೆಸ್ ಕಡಿಮೆ ಆಗುತ್ತೆ ಅಂತ. ಆ್ಯಂಡ್ ಐ ಬ್ರೋಕ್ ಮೈ ನೀ. ಯಾವಾಗಲೂ ಮಿಡಲ್ ಫಿಂಗರ್ದೆ ಮುರಿದೋಗುತ್ತೆ. ಐ ಡೋಂಟ್ ನೋ ವೈ ಅಂತ ಅಂದ್ಬಿಟ್ಟು ಇವತ್ತು ಬಾಟಲ್ ಎತ್ಕೊಂಡು ಬರಬೇಕಾದ್ರೆ ಎಸ್ ಮುರಿದೋಯ್ತು. ಐ ಡೋಂಟ್ ನೋ, ಮುಂಚೆ ಮಾಡ್ತದೆ ಲೈಕ್ 3 years ಬ್ಯಾಕ್ ಅನಿಸುತ್ತೆ ನಾನು ಐಸ್ ಕ್ಯೂಬಲ್ಲಿ ಫೇಸ್ ಮಸಾಜ್ ಮಾಡಿದ್ದು. ಬಟ್ ಇತ್ತೀಚೆಗಂತೂ ಮಾಡಿಲ್ಲ. 3 years ಬ್ಯಾಕ್, ಲಿಟ್ರಲಿ 3 or 4 years ಅನಿಸುತ್ತೆ. 2020 ಐ ಥಿಂಕ್ ಸೊ. ಆ್ಯಂಡ್ ನೀರು ಚೆಲ್ತಾ ಇದೆ, ಬಟ್ಟೆ ಹಾಕೊಂಡು ಕೂತ್ಕೊಳ್ಳಿ. ಐ ಡೋಂಟ್ ನೋ, ನಿಂತ್ಕೊಂಡಂತೂ ಮಾಡೋಷ್ಟು ಶಕ್ತಿ ಇಲ್ಲ ನನ್ನ ಹತ್ರ. ಸೊ ಐ ಆಮ್ ಡೂಯಿಂಗ್ ಹಿಯರ್ ಓನ್ಲಿ. ಹೆಂಗೆ ಇದು ಅಂತ ಬೌಲಲ್ಲಿ ಐಸ್ ವಾಟರ್ ಇಟ್ಟು ಹೆಂಗೆ ಇರ್ತಾರೆ ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಲಿಟಲ್ ಐ ಡೋಂಟ್ ನೋ. ಅದು ಮಲಗಿದೆ. ಇದಕ್ಕಿಂತ ಮುಂಚೆ ಆಗಿದೆ ವೀಡಿಯೋ, ಅದಕ್ಕೆ ಮುಖ ಲಿಪ್ಸ್ ಎಲ್ಲ ಸ್ವಲ್ಪ ಬೇಕಾಗಿದೆ. ಏನೋ ಆಗಲ್ಲ ಬಿಡು. ಲೈಕ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಸೆಲ್ಫ್ ಆ್ಯಂಡ್ ಅಮ್ಮ ಟ್ರಾನ್ಸ್ಫರಿಗೆ ಹಾಕಿದ್ರಂತೆ ಇವತ್ತು ಕೌನ್ಸಿಲಿಂಗ್ ಇತ್ತು ಅಂತ ಹೇಳಿ ಹೋಗಿದ್ದಾರೆ. ಐ ಡೋಂಟ್ ನೋ, ಶಿ ಸ್ಟಿಲ್ ನಾಟ್ ಇಟ್ ಕಾಲ್ ಮೀ. ಕಾಲ್ ಮಾಡಿದ್ದಾರೆ, ಇವಾಗ ಕಾಲ್ ಮಾಡಿದ್ರೆ ಇರ್ತಾ ಇಲ್ಲ. ಸೊ ಹಾಗಾಗಿ ವೇಟಿಂಗ್ ಫಾರ್ ಕಾಲ್ ಹೇಳಬೇಕಂತಂದ್ರೆ. ಆ್ಯಂಡ್ ಯಾ, ಈಗ ಏನು ಮಾಡ್ತಿದ್ದೆ, ಈಗ ಹಿಂಗೆ ಬಟ್ ಫೀಲಿಂಗ್ ಚೆನ್ನಾಗಿಸ್ತಾಗ ಅಂತ ಕೂಲ್ ತಂಪು ಕೂಲ್. ಮತ್ತೆ ನೀವೇನು ಸ್ಕಿನ್ ಕೇರ್ ಮಾಡ್ತೀರಾ ಅಂತ ನಂಗೆ ಸ್ವಲ್ಪ ಹೇಳಿ. ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನೇನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದು ತೋರಿಸ್ತೀನಿ. ಲೈಕ್ ಇವತ್ತು ಫಸ್ಟ್ ನಾನು ಐಸ್ ತೊಗೊಂಡು ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಇರೋದು. 3 ಐಸ್ ಕ್ಯೂಬ್ಸ್ ಹಾಕೋಣ. ದಿಸ್ ಇಸ್ ಸೆಕೆಂಡ್ ಐಸ್ ಕ್ಯೂಬ್. ಸೆಕೆಂಡ್ ಆಯಿತು. ಅಂದರೆ ಒಂದು ಲಾಸ್ಟ್ ಒನ್. ಕೈ ಹಿಡ್ಕೊಂಡು ಹೋಗ್ತಲ್ಲ ಆಗ್ತದೆ. ಹೆಂಗೆ ಕರೆಕ್ತದೆ ಅಂತ ಕರೆಕ್ತರ ನೋಡೋಕ್ಕೆ ಮಜಾ ಅಮ್ಮ. ಬಟ್ ಅದು ನನ್ನ ಫೇಸ್ ಮೇಲೆ ಕರೆಕ್ಟಿರೋದು ಮಜಾ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಅನ್ನೋ ಥರ ಇದೆ. ಬಿಕಾಸ್ ಆಸ್ ಐ ಟೋಲ್ಡ್ ಇದೆ ಅಮ್ಮ ಕೈ ನೋಡಿ ಫುಲ್ ರೆಡ್ ಕಲರ್ ಬಿಡಿಸಿ. ಸರಿ ಸರಿ
ನಾನು ತುಂಬ ದಿನ ಆಗಿತ್ತು ಲೈಕ್ ಟ್ಯಾನ್ ರಿಮೂವ್ ಮಾಡಿ ಅಥವಾ ಫೇಸ್ ಮಾಸ್ಕ್ ಹಾಕಿ ತುಂಬ ದಿನ ತಿಂಗಳಾಯಿತು. ನಾನು ಆ ಮನೇಲಿ ಇರಬೇಕಾದ್ರೆ ಹಾಕೊಂಡಿದ್ದು ಅನ್ಸುತ್ತೆ, ಆ ರೂಮಲ್ಲಿ ಇರಬೇಕಾದ್ರೆ. ಇಲ್ಲಿ ಬಂದಾಗಿಂದ ಐ ನಾಟ್ ಡೂಯಿಂಗ್ ಎನಿ ಕೈಂಡ್ ಆಫ್ ಸ್ಕಿನ್ ಕೇರ್. ಎಷ್ಟು ಲೇಸಿ ಆಗಿದ್ದೀನಿ ಅಂತಂದರೆ ಈವನ್ ಐ ನಾಟ್ ಡೂಯಿಂಗ್ ವೀಡಿಯೋಸ್, ಐ ನಾಟ್ ಡೂಯಿಂಗ್ ಟ್ಯೂಷನ್ಸ್ ಆ್ಯಂಡ್ ಟ್ಯೂಷನ್ ಕೂಡ ಮಾಡ್ತಾ ಇಲ್ಲ. ಬಟ್ ಆಲ್ಸೋ ಲೈಕ್ ಅಂದರೆ ಸ್ವಲ್ಪ ಕರೆಕ್ಷನ್ಸ್ ಹೋಗಿ ಜಾಸ್ತಿ ಇತ್ತು ಅನ್ನೋದನ್ನು ಬಿಟ್ಟರೆ ಲೈಕ್ ನಂಗೆ ರಿಯಲೈಸ್ ಆಗ್ತಾ ಇದೆ ಸಿಕ್ಕಾಬಟ್ಟೆ. ಆ್ಯಂಡ್ ಫುಲ್ ಅಯ್ಯೇ ಅಷ್ಟೊಂದೇನು ಅದೇ ಸ್ಕೂಲ್ ಥರ ಪ್ರೆಷರ್ ಎಲ್ಲ ಆಯಿತಾ. ವೈ ಐ ಬಿಕೇಮ್ ಲೈಕ್ ದಿಸ್, ಐ ಡೋಂಟ್ ನೋ. ಸೊ ಹ್ಯಾವ್ ಟು ಚೇಂಜ್ ಮೈ ರುಟೀನ್ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಏನು ಗೊತ್ತಾ, ನಂದು ಮಾರ್ನಿಂಗ್ 9 o'clock 9 o'clock ನಾನು ಲಾಗಿನ್ ಆಗಬೇಕು. ಓಕೆನಾ, ಬಯೋಮೆಟ್ರಿಕ್ ಸಿಸ್ಟಮ್ ಇದೆ, ಸೊ ಐ ಹ್ಯಾವ್ ಟು ಗೆಟ್ ಲಾಗಿನ್. ಬಟ್ ನಾನು ಇಲ್ಲಿ ಬಿಡೋ ಎಷ್ಟಿಗೆ 8:50 ಕರೆಕ್ಟ್ ಬರ್ತೀನಿ. 8:50 ಅಥವಾ 8:55 ಬಿಟ್ಟು 9:05 ಅಲ್ಲಿ ಬಿಡ್ತೀನಿ. ಸೊ ದಿಸ್ ಶುಡ್ ನಾಟ್ ಹ್ಯಾಪನ್. ಅದು ಲಾಸ್ಟ್ ಟೈಮ್ ಏನು ಸ್ವಲ್ಪ ಹೇಳ್ಕೊಂಡಿದ್ದು ಅದನ್ನು ಹೇಳ್ತಾ ಇದ್ದೀನಿ. ದಿಸ್ ಶುಡ್ ನಾಟ್ ಹ್ಯಾಪನ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ಎಷ್ಟೊತ್ತಿಗೆ ಎದ್ದೇಳ್ತೀನಿ ಅಂತ ಅನ್ಕೊಂಡಿದ್ದೀರಾ? ಗೆಸ್, ಐ ವಿಲ್ ವೋಕ್ ಅಪ್ ಅಟ್ ಅರೌಂಡ್ 7:45 or 7:50, sometimes 8:20 ಎದ್ದೇಳ್ತೀನಿ. 8:20 ಲಿಟ್ರಲಿ, ಕ್ಯಾನ್ ಯು ಇಮ್ಯಾಜಿನ್? ಲೈಕ್ ಐ ಹ್ಯಾವ್ ಟು ಕುಕ್ ಆ್ಯಂಡ್ ಐ ಹ್ಯಾವ್ ಟು ಗೆಟ್ ರೆಡಿ, ಐ ಹ್ಯಾವ್ ಟು ಟೇಕ್ ದ ಬಾತ್ ಆ್ಯಂಡ್ ಐ ಹ್ಯಾವ್ ಟು ರನ್. ಆ್ಯಂಡ್ ಏನಂತಾರೆ, ಅದು ತುಂಬ ರಶ್ ಫೀಲಿಂಗ್ ಬರ್ತಾ ಇದೆ ನನಗೇನೇ ಬರ್ತಾ ಇದೆ. ಮೈ ಮಾಮ್ ಯೂಸ್ ಟು ಸೇ ದಟ್ ಆ ಥರ ಮಾಡ್ಕೋಬೇಡ, ಸ್ವಲ್ಪ ಬೇಗ ಎದ್ದೇಳು, ಅಟ್ಲೀಸ್ಟ್ 7 o'clock ಎದ್ದೇಳು. ಶಿ ಈಸ್ ಟ್ರೈಂಗ್ ಟು ಪುಷ್ ಮಿ ಆ್ಯಂಡ್ ಐ ಆಮ್ ನಾಟ್ ರೆಡಿ ಟು ಸ್ಟೆಪ್ ಔಟ್ ಫ್ರಮ್ ದಿಸ್ ಕಂಫರ್ಟ್ ಝೋನ್ ಅನ್ನಂಗೆ ಆಗ್ಬಿಟ್ಟಿದೆ. ಬಟ್ ಕಂಫರ್ಟ್ ಝೋನ್ ಅನ್ನೋದಕ್ಕಿಂತ ಫುಲ್ ಹರ್ರಿ. ಮಾರ್ನಿಂಗ್ 7:50 ಎದ್ರು, 7:50 ಎದ್ದಿದ ತಕ್ಷಣ ಒಂದು 2 ನಿಮಿಷ ಕೂತ್ಕೊಂಡು ಐ ವಿಲ್ ರಿಲ್ಯಾಕ್ಸ್. ಆ್ಯಂಡ್ ದೆನ್ 7:52 ಆಮೇಲೆ ವಾಶ್ರೂಮ್ಗೆ ಹೋಗಿದ್ದು ಬರ್ತೀನಿ. ಅದು ಬಂದಮೇಲೆ 7:53 to 55. ಓಕೆ, 7:55ಗೆ ಹೋಗ್ಬಿಟ್ಟು ಮೋಸ್ಟ್ ಆಫ್ ದಿ ಟೈಮ್ ಮಾರ್ನಿಂಗ್ ಟೈಮ್ ರೈಸ್ ಐಟಮ್ ಇರುತ್ತೆ. ಓಕೆನಾ, ಸೊ ಅನ್ನಕ್ಕೆ ಇಡ್ತೀನಿ. ಅದಾದ್ಮೇಲೆ ಪುಳಿಯೋಗರೆ ಏನು ಬೇಕು, ಅಥವಾ ಚಿತ್ರಾನ್ನ ಬೇಕಾ, ಅಥವಾ ಸಾಂಬಾರು ಬಿಸಿ ಮಾಡಬೇಕಾ, ಯಾಕಂದರೆ ಬಾಕ್ಸಿಗೆ ಹಾಕಿದ್ರೆ ತೊಗೊಂಡೋಗ್ಬೇಕಾದ್ರೆ ಅಳ್ತೋಗ್ಬಿಡುತ್ತೆ. ಸೊ ಸಾಂಬಾರು ಬಿಸಿ ಮಾಡಿ ಆಡಬೇಕಲ್ಲ ಅದು. ಸೊ ಹಾಗಾಗಿ ಬಿಸಿ ಮಾಡಬೇಕಾ ಅಂತ ಹೇಳಿ ಡಿಸೈಡ್ ಮಾಡಿ ಮತ್ತೆ ಅಷ್ಟೊತ್ತಿಗೆ ಟ್ಯಾಪ್ ಆನ್ ಮಾಡಿ ಬಂದಿರ್ತೀನಿ. ಮತ್ತೆ ವಾಪಸ್ ಬಂದು ಬಕೆಟಲ್ಲಿ ನೀರು ತುಂಬಿರುತ್ತಲ್ಲ, ಮತ್ತೆ ಟ್ಯಾಪ್ ಆಫ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು 8:10ಗೆ 8:15ಗೆ ಕರೆಕ್ಟಾಗಿ 8:15ಗೆ ಫುಲ್ಲು ಬಾತ್ ಮಾಡಿಕೊಂಡು ಆಚೆ ಬಂದು ಆಮೇಲೆ 8:30 ಅಷ್ಟೊತ್ತು 8:40 ಸ್ಯಾರಿ ಎಲ್ಲ ಉಟ್ಕೊಂಡು ಫೇಸಿಗೆ ಏನೇನು ಹಾಕೋಬೇಕು ಅಪ್ಲೈ ಮಾಡಿಕೊಂಡು 8:45 ಆಗಿಬಿಟ್ಟಿರುತ್ತೆ ಸಮ್ಟೈಮ್ಸ್. ಅದು ತಲೆ ಸ್ನಾನ ಇರಬೇಕಾದ್ರಂತೂ ನಾನು ಕೇಳಬೇಕಾ, ತಲೆ ಸ್ನಾನ ಇರಬೇಕಾದ್ರೂ ಅಷ್ಟೇ ಎದ್ದೇಳೋದು. ಪರಿಸ್ಥಿತಿ 8:10ಕ್ಕೆ ಎದ್ದೇಳ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಆವಾಗ ಮತ್ತೆ ಅದು ತಲೆ ಸ್ನಾನಕ್ಕೆ ಅಟ್ಲೀಸ್ಟ್ 15 to 20 minutes ಬೇಕು. ಎಷ್ಟು ಕೂದಲಿರಲಿ, ಎಣ್ಣೆ ಹಾಕಲಿ ಬಿಡಲಿ, ತಲೆ ಸ್ನಾನ ಬೇಕೇ ಬೇಕು. ಸೊ ಹೋಗ್ಬಿಟ್ಟು ಮತ್ತೆ 8:45 ಆಗೇ ಬಿಡುತ್ತೆ. ಆಮೇಲೆ 8:45ಗೆ ಮತ್ತೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಮೇಲೆ ಅಕಸ್ಮಾತ್ ಏನಾದ್ರು ನೆನೆ ಬಾಕ್ಸ್ ತೆಗೆದಿಲ್ಲ ಅಂತಂದರೆ ಅವಾಗ ಬೈಕೊಂಡು ನಾನು ತೆಗೆದಿಟ್ಬಿಟ್ಟು ಬೇರೆ ಬಾಕ್ಸ್ ಆಲ್ಟರ್ನೇಟಿವ್ ಅಂತ ಇಟ್ಕೊಂಡು ಐ ನೋ ಐ ವಿಲ್ ಡೂ ಸಮಥಿಂಗ್ ಲೈಕ್ ದಿಸ್ ಅಂತಂದ್ರೆ ಅದು ತಗೊಂಡು ವಾಪಸ್ ಬಂದು ಪ್ಯಾಕ್ ಮಾಡಿಕೊಂಡು ಐ ವಿಲ್ ಲೀವ್. ಆ್ಯಂಡ್ 8:50 ಹೊರಟು ಅಥವಾ 8:55 ಹೊರಟು 9:05 ಒಳಗೆ ಅಲ್ಲಿ ಇರ್ತೀನಿ. ಆ್ಯಂಡ್ ದಟ್ ಟು ಐ ಹ್ಯಾವ್ ಟು ಚೇಂಜ್ 2 autos, ನಾಟ್ ಓನ್ಲಿ 1. ಸೊ ಹಿಂಗೆ ಆಗ್ತಿರೋದ್ರಿಂದ ಲೈಕ್ ಐ ಆಮ್ ರಶಿಂಗ್. ಸಮ್ಟೈಮ್ಸ್ ಇಲ್ಲೇ ತಿಂದಿರ್ತೀನಿ, ಸಮ್ಟೈಮ್ಸ್ ಸ್ಕೂಲಿಗೆ ಹೋಗ್ತಿರ್ತೀನಿ. ಆ್ಯಂಡ್ ಮೈ ಕ್ವೆಶನ್ ಇಸ್, ಎಲ್ಲರೂ ಹೇಳ್ತಾರೆ ಲೈಕ್ ಇರೋದು ಒಬ್ಳೆ ಏನು ಕಷ್ಟೊಂದು ಇದು ಮಾಡ್ಕೊಂತೀಯ, ಮಾಡ್ಕೊ ಅಂತ ಅಂದ್ಬಿಟ್ಟು. ಬಟ್ ಮಾಡ್ಕೋಬೇಕಂತ ನನಗೂ ಅನಿಸ್ತಿದೆ, ಬಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಏನು ಬಿಡಲಿ. ಸೊ ಐ ಹ್ಯಾವ್ ಟು ಡೂ ಸಮಥಿಂಗ್. ಐ ಸ್ಪೋಕ್ 8 minutes, ಐ ಡೋಂಟ್ ನೋ. ಓಕೆ, ಇವಾಗ ಇದು ಆಯಿತು. ಇವಾಗ ಏನದು ಫೇಸ್ ಪ್ಯಾಕ್ ಹಾಕೋಣ ಅಂತ ಸ್ವಲ್ಪ ಕರ್ಡ್ ಐ ವಿಲ್ ಶೋ. ಬೌಲೆಲ್ಲ ತೊಳೆಯೋಕೆ ಹಾಕ್ಬಿಟ್ಟಿದ್ದೀನಿ ನನ್ನ ಹತ್ರ ಇರೋ ಅಷ್ಟು. ಸೊ ಹಾಲು ಹಾಕ್ಕೊಂಡೆ, ಫಸ್ಟು ಮಿಲ್ಕ್ ಹಾಕಿದ್ದೀನಿ. ಯು ಕ್ಯಾನ್ ಸಿ ದಿಸ್ ಇಸ್ ಅಕೇಟು, ದಿಸ್ ಇಸ್ ಬೇಸನ್. This is honey. Okay, now this will be my mixture of face mask anta helbodu. Before that idu kuda apply ಮಾಡ್ತೀನಿ, like scrubber apply ಮಾಡ್ತೀನಿ. Let's see. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಕೂಡ ಆ್ಯಡ್ ಮಾಡ್ತೀನಿ ಅಷ್ಟೇ. ಟೊಮ್ಯಾಟೊ ಆ್ಯಂಡ್ ಕಾಫಿ ಪೌಡರ್, ನೆಸ್ಕೆಫೆ ಕಾಫಿ ಪೌಡರ್ ಹಾಕಿದ್ದೀನಿ. ಇದ್ರ ಮೇಲೆ ಶುಗರ್ ಮತ್ತು ಹನಿ ಹಾಕಬೇಕು. ಓಕೆ, ಐ ಹ್ಯಾವ್ ಟೇಕನ್ ದಿಸ್ ಕೈಂಡ್ ಆಫ್ ಸ್ಕ್ರಬ್ಬರ್. ಸೊ ಇವಾಗ ಅಪ್ಲೈ ಮಾಡಬೇಕು. ಲೈಕ್ ಬೇರೆ ಎಲ್ಲೂ ಮಾಡೋಕ್ಕಲ್ಲ, ಅದಕ್ಕೆ ಆಚೆ ಬಂದು ಕೂತಿದ್ದೀನಿ. ಇದು ಕಾಜಲ್ ಹಾಕಿ ರಿಮೂವ್ ಮಾಡಿರೋದು, ಇನ್ನೂ ಹೋಗಿಲ್ಲ. ಐ ಡೋಂಟ್ ನೋ, ಆಯಿಲ್ ಹಾಕಿ ರಿಮೂವ್ ಮಾಡಿದ್ದೀನಿ ಆಯಿತಾ. ಬಟ್ ನನಗೆ ಇದ್ರ ಫ್ರಾಗ್ರೆನ್ಸ್ ಇಷ್ಟ, ಅದು ಸಕ್ಕರೆ ಮತ್ತು ಕಾಫಿ ಪೌಡರ್ ಟೊಮೆಟೊ ಮಿಕ್ಸ್ ಆಗಿ ದಿಗ್ಗಿ ಒಂದು ಫ್ಲೇವರ್ ಸಿಗೋದು ನನಗೆ. ಸೀರಿಯಸ್
ಇನ್ನು ಕಂಟಿನ್ಯೂಸ್ ಆಗಿ ಮಾಡಿದರೆ ಫೇಸ್ ಟ್ಯಾನು ಮತ್ತು ನನಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಇದೆ, ಸೊ ಅದೆಲ್ಲ ಹೋಗುತ್ತೆ ಅಂತ ಅಮ್ಮ ಹೇಳ್ತಾರೆ ಆಯಿತಾ. ಬಟ್ ಹೂ ವಿಲ್ ಡೂ ದಟ್ ಬ್ರೋ? ದಿನ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ನಾವಮ್ಮ ವಾರಕ್ಕೆ ಒಂದ್ಸತಿ ಆದರೂ ಮಾಡು ಅಂತಾರೆ, ದಿನ ಮಾಡುವನ್ನಲ್ಲ. ಬಟ್ ಇವನ್ ದೋ ನಮ್ಮಮ್ಮ ಏನಾದರೂ ಈ ವಿಡಿಯೋ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಾರೆ. ನನ್ನ ಮಗಳು ಫುಲ್ಲು ಕಣಪ್ಪ ಹೇಳಿದ ಮಾತೆಲ್ಲ ಕೆಳಗಾಗ್ಬಿಡ್ತಾಳೆ, ಪರವಾಗಿಲ್ಲ ಇವಾಗಲಾದರೂ ಮಾಡಿದ್ಯಲ್ಲ ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಹೇಳ್ತಾರೆ ಆ ರೇಂಜಿಗೆ. ಒಂದು ಸೆಕೆಂಡ್, ಅದು ಶುಗರ್ ಬೇಕು, ಇನ್ನು ತೊಗೊಂಡು ಬರ್ತೀನಿ. ನಾನು ಯೂಶ್ವಲಿ ಸ್ಕ್ರಬ್ ಮಾಡ್ಬೇಕಾರೆ ಯೂಶ್ವಲಿ ಮೌತ್ ಓಪನ್ ಮಾಡಲ್ಲ ಆಯಿತಾ. ಯು ಕ್ಯಾನ್ ಒಬ್ಸರ್ವ್ ಮೀ ನಾವೆಲ್ ಟಾಕ್ ಇವನು ಇವಾಗ ಹಿಂಗೆ ಮಾತಾಡ್ತಿದ್ವಿ ಅಂತ ನಂಗೆ ಅದೇನೋ ಒಳಗಡೆ ಹೋಗ್ಬಿಟ್ಟು ಅಂತ ಅನ್ನಿಸ್ತಿರುತ್ತೆ. ಸೊ ನಮಗೆ ಇದು ಒಂದು ವಿಷಯ ಖುಷಿಯಾಗ್ಬಿಡುತ್ತೆ. ಸುದ್ದಿ ಮಾತಾಡ್ತಿದ್ದಾಳಲ್ಲ ಏನೋ ಒಂದು ಮಾಡಿಕೊಂಡು ಅಂತಂದು. ನಾನು ಏನಾದರೂ ಫೇಸ್ ಬೇಕು ಈ ಥರ ಏನಾದರೂ ಮಾಡ್ತಿದ್ದೀನಿ ಅಂದರೆ ನಾನು ಐ ವಾಂಟ್ ಟಾಕ್. ಅರ್ಧ ಗಂಟೆ ಆದರೂ ನಾನು ಮಾತಾಡೋಲ್ಲ. ನಮ್ಮಮ್ಮಗೆ ನಾನು ಮಾತಾಡ್ತಿದ್ರು ಕಷ್ಟ ಗುರು. ಮಾತಾಡಿಲ್ಲ ಅಂದರೆ ಏನೇನೋ ಅನ್ಕೊಬಿಟ್ಟಿರ್ತಾರೆ, ಏನೋ ಆಗಿದೆ ಇವಳಿಗೆ, ಶಿ ಈಸ್ ನಾಟ್ ಫೀಲಿಂಗ್ ವೆಲ್ ಅನಿಸುತ್ತೆ, ಯಾರೋ ಏನೋ ಅಂದಿರ್ತಾರೆ ಪಕ್ಕ ಅಂತಂದ್ಬಿಟ್ಟು. ನಮ್ಮಮ್ಮ ಇದು ನೋಡಿದ ತಕ್ಷಣ ಪಕ್ಕ ಕೇಳ್ತಾರೆ, ಏನಾದರೂ ಅಂದ್ರ ಮಗ ನಿನಗೆ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಲೈಕ್ ಅಷ್ಟೊಂದು ಒಬ್ಬಳೇ ಇನಿಷಿಯೇಟಿವ್ ತೊಗೊಂಡು ಎಲ್ಲ. ಸಿ ದಿಸ್ ಟೊಮೆಟೊ ವಿಲ್ ಬಿಕಮ್ ಲೈಕ್ ದಿಸ್. ಆ್ಯಂಡ್ ಈ ಪ್ಯಾಸೇಜ್ ಏನಿದೆಯಲ್ಲ ಇದು ಪೂರ್ತಿ ತೊಳಿಬೇಕು. ತುಂಬ ಅಂದರೆ ತುಂಬ ಡಸ್ಟ್ ಇದೆ. ಇಲ್ಲಿರೋ ಡಸ್ಟಿಂದನೇ ರೂಮ್ ಒಳಗಡೆ ಡಸ್ಟ್ ಬರ್ತಿದೆ ಅಂತ ಅನ್ನಿಸ್ತಿದೆ. ಸೊ ಐ ಹ್ಯಾವ್ ಟು ಕ್ಲೀನ್ ಇಟ್. ಫೇಸ್ ಮಾಸ್ಕ್ ಹಾಕ್ಕೊಂಡು ಅದನ್ನು ತೊಳೆಯೋಣ ಅಂದ್ಕೊಂಡಿದ್ದೀನಿ. ಬಿಫೋರ್ ದಟ್ ಐ ಹ್ಯಾವ್ ಟು ಅಪ್ಲೈ ರೋಸ್ಮೆರಿ ವಾಟರ್ ಟು ಮೈ ಹೇರ್. ಯಾಕೆ ಅಂತ ಅಂದರೆ ಇವಾಗ ಅಲ್ಲೆಲ್ಲ ಆಚೆ ತೊಳೆದಾದ್ಮೇಲೆ ಐ ಕಾಂಟ್ ಲೈಕ್ ಸ್ನಾನ ಮಾಡದೇ ಇರೋಕ್ಕಂತೂ ಆಗೋಲ್ಲ. ಬಟ್ ಇನ್ನೇ ಹಚ್ಕೊಂಡ್ರೂ ವೇಸ್ಟ್ ಆಗುತ್ತೆ. ಸೊ ಲೆಟ್ ಮಿ ಅಪ್ಲೈ ರೋಸ್ಮೆರಿ ವಾಟರ್. ಹಾಗಾಗಿ ಹಚ್ಕೊಂಡು ಆಮೇಲೆ ಇದು ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು ರೋಸ್ಮೆರಿ ವಾಟರ್. ಒಂದು ಬಾಟ್ಲ್ ಕೊಟ್ಟಿದ್ದಾರೆ, ಅದ್ರ ಜೊತೆ ಇದನ್ನು ಅವರೇ ಕೊಟ್ಟರು. ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾಗಿಂತ ಕ್ಯಾನ್ ಲೈಕ್ ಫೀಲ್ ದಟ್ ಸ್ವಲ್ಪ ಹೇರ್ ಫಾಲ್ ಆಗಿದೆ. ಅದು ವಾಟರ್ ವ್ಯತ್ಯಾಸಕ್ಕೆ ಹೇರ್ ಫಾಲ್ ಕಡಿಮೆ ಆಯಿತಾ ಅಲ್ಲಿ ಹೀಟ್ರ್ ವಾಟ್ರಲ್ಲಿ ಮತ್ತಿದ್ದು, ಅಥವಾ ಇದಕ್ಕೆ ಕಡಿಮೆ ಆಯಿತಾ, ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ಬಟ್ ಎಸ್, ಸುಮಾರು ಜನ ಕೇಳ್ತಾಯಿದ್ರಿ ನೀವು ಯಾವ ಹೇರ್ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ ಅಂದ್ಬಿಟ್ಟು. ನಾನು ಕ್ಯಾಸ್ಟ್ರ್ ಆಯಿಲನ್ನೇ ಯೂಸ್ ಮಾಡೋದು. ನಾನು ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ. ಕೊಬ್ಬರಿ ಎಣ್ಣೆ ಅಥವಾ ಬೇರೆ ಯಾವುದನ್ನು ಯೂಸ್ ಮಾಡಲ್ಲ. ಸಮ್ಟೈಮ್ಸ್ ಅಂದರೆ ಇದು ಯೂಸ್ ಮಾಡ್ತೀನಿ ಅಂತ ಆಲ್ಮಂಡ್ ಆಯಿಲ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ಫಸ್ಟ್ ಯೂಸ್ ಮಾಡ್ತಿದ್ದು ಅಶ್ವಿನಿ ಮತ್ತು ಆಲ್ಮಂಡ್ ಹೇರ್ ಆಯಿಲ್ ಮಿಕ್ಸ್ಡ್ ಯೂಸ್ ಮಾಡ್ತಾಯಿದ್ದೆ. ಬಟ್ ಆಫ್ಟರ್ ದಟ್ ಕ್ಯಾಸ್ಟ್ರ್ ಆಯಿಲನ್ನು ಅದು ಹೀಟ್ ಆಗೋಕ್ಕೆ ಶುರು ಆಯಿತು ಅಂತ ಹೇಳಿ ಕ್ಯಾಸ್ಟ್ರ್ ಆಯಿಲ್ ಬಿಟ್ಟರೆ ಐ ವಾಂಟ್ ಯೂಸ್ ಎನಿ ಅದರ್ ಹೇರ್ ಆಯಿಲ್. ಡೋಂಟ್ ಸೇ ದಟ್ ನಿಮ್ಮ ಮುಖ ಹಿಂಗೆಲ್ಲ ನೋಡೋಕ್ಕಾಗಲ್ಲ ಗೊತ್ತಾ ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇಷ್ಟೇ, ಬೇರೆ ಏನು ಹಾಕಿಲ್ಲ. ಏನಕ್ಕೆ ಇಷ್ಟೊಂದು ಕಡಿಮೆ ಕಲಿಸಿದ್ದೀನಿ ಇರೋನು. ಎಸ್, ನಮ್ಮ ಹತ್ರ ಅಪ್ಲೈ ಮಾಡೋಕ್ಕೆ ಒಂದು ಮಕ್ಸ್ ಮಾಡೋಕ್ಕೆ ಒಂದು ಅದೆಲ್ಲ ನಮ್ಮ ಕೈಯೇ. ಐ ಆಮ್ ನಾಟ್ ಇನ್ ಟು ದಟ್ ಆ್ಯಂಡ್ ಐ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಪೇಷನ್ಸ್ ಆಲ್ಸೋ. ಇವು ಅದೆಲ್ಲ ಯೂಸ್ ಮಾಡಿದ್ರೆ ನಾನು ಏನು ಪೇಷನ್ಸ್ ಇರೋರಲ್ಲಿ ನಂಬರ್ 1 ಪ್ಲೇಸ್ ತೊಗೊಬಿಡ್ತೀನಿ ಅನಿಸುತ್ತೆ. ಇದನ್ನು ಒಂದ್ಸತಿ ನನ್ನ ಅಣ್ಣನ ಮೇಲೆ ಟ್ರೈ ಮಾಡಿದ್ದೆ. ಹ್ಯಾವ್ ಯು ರಿಮೆಂಬರ್? ಬ್ಲಾಗಲ್ಲಿದೆ ಅದು. ಯಾರ ಮೇಲೆ ಟ್ರೈ ಮಾಡಿದ್ದೆ ಅಂತ ಏನಾದರೂ ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಮಾಡಿ ಅಣ್ಣನ ಮೇಲೆ ಅಂತ ಅಂದ್ಬಿಟ್ಟು. ಹುಡುಗಿರಿಗೆ ಮನೇಲೇ ಇರಬೇಕಾದ್ರೆ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲದೆ ಇರಬೇಕಾದ್ರೆ ಇಂಥವೆಲ್ಲ ಯಾರ ಮೇಲಾದರೂ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಾ ಇದೆ.
ನನಗೆ ಇನ್ನೂ ಅದೊಂದು ಅದೇ ಒಂದೇ ಒಂದು ಆಸೆ ಅಂತಾರಲ್ಲ, ಒಂದು ಹುಡುಗನ ಕೂರಿಸ್ಕೊಂಡು ಮೇಕಪ್ ಮಾಡಬೇಕು. ಎಲ್ಲರೂ ಫೇಸ್ಬುಕ್ ಹಾಕ್ಕೊಂಡು ರೆಸ್ಟ್ ಮಾಡಿದ್ರೆ ನನಗೆ ಕೆಲಸ ಮಾಡ್ತಾಯಿದ್ದೆ. ದಟ್ ಇಸ್ ಶಾಂಭವಿ. ಕಮ್ ಆನ್ ಶಾಮ, ಯು ಕ್ಯಾನ್. ಓಕೆ, ಮತ್ತೆ ಈಗ ಕೆಲಸ ಮಾಡಿ ಹಾಲು ಸಿಗೋಣ. ಬೋಯ್. I'm just washing my utensils. ಇರೋದೊಬ್ಳಿಗೆ ಇಷ್ಟೊಂದು ಅಂತ ಅನ್ಕೋಬೇಡಿ. ಎಕ್ಸಾಮ್ ಇದ್ದದ್ರಿಂದ ನೆನ್ನೆ ನೈಟ್ ಇಲ್ಲ, ಬೆಳಿಗಿಲ್ಲ. ಸೊ ಐ ಹ್ಯಾವ್ ಟು ಡೂ ಇಟ್ ನಾವು. ಮಾಡ್ಬಿಟ್ಟು ಸ್ನಾನ ಹೋಗೋಣ ಅನ್ಕೊಂಡೆ. ಬಿಕಾಸ್ ನಮ್ಮಮ್ಮ ಯಾವಾಗಲೂ ಬೈತಾರೆ, ಯಾವಾಗಲೂ ಸ್ನಾನ ಮಾಡ್ಕೊಂಡು ಬಂದು ಕೆಲಸ ಮಾಡಬೇಡ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಿ ಸ್ನಾನ ಮಾಡ್ತಾರೆ. ಸೊ ಏನೋ ಗೊತ್ತಿಲ್ಲ. ಐ ಆಮ್ ಫಾಲೋಯಿಂಗ್ ಆಲ್ ದ ಥಿಂಗ್ಸ್ ವಾಟ್ ಇಸ್ ಸ್ಟಾರ್ಟ್.